ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 8, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ, ವಾಟ್ ಈಸ್ ದ ಸ್ಟೇಟ್ ಆಫ್ ದ ಎನ್ವಿರಾನ್ಮೆಂಟ್ ಇನ್ ಇಂಡಿಯಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಯಾವ ರೀತಿಯಾದಂತಹ ಸ್ಟೇಟಸ್ ಇದೆ, ಅದರಲ್ಲೂ ಒಂದು ಎನ್ವಿರಾನ್ಮೆಂಟ್ ಅಂತ ಬಂದಾಗ ಯಾವ ರೀತಿಯಂಥ ಕ್ರೈಸಿಸ್ಗಳು ನಡೀತಾ ಇದ್ದಾವೆ, ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ರಿಪೋರ್ಟನ್ನು ಕಾಣ್ತಾ ಇದ್ದೀವಿ. ಸೆಂಟರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಆಗಿದೆ. ಸೊ ಈ ಒಂದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ರಿಸರ್ಚ್ನ ಆಧಾರದ ಮೇಲೆ ಭಾರತದಲ್ಲಿ ಒಂದು ಎನ್ವಿರಾನ್ಮೆಂಟ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ ಅಂತ ಒಂದು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಸೊ 2025 ಒಂದು ರಿಪೋರ್ಟ್ ಹಾಗೂ 2026 ಸಹ ಯಾವ ರೀತಿಯಂಥ ಹೈಲೈಟ್ಸ್ಗಳಿದ್ದಾವೆ ಅಂತ ಇವತ್ತಿನ ಒಂದು ಚರ್ಚೆಯಲ್ಲಿ ಕಾಣೋಣ. 2025 ಒಂದು ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ, 2024 ಇತ್ತಲ್ಲ, ಈ ಒಂದು ಸಂದರ್ಭದಲ್ಲಿ ಭಾರತ ಎನ್ವಿರಾನ್ಮೆಂಟಲ್ ಕ್ರೈಸಿಸನ್ನು ಜಾಸ್ತಿ ಫೇಸ್ ಮಾಡಿದೆ. ಎಕ್ಸ್ಟ್ರೀಮ್ ಆಗಿರ್ತಕ್ಕಂತಹ ಒಂದು ವೆದರ್ ಇಂಪ್ಯಾಕ್ಟನ್ನು ನಾವು ಗಮನ ಹರಿಸ್ಬೋದು ಸಿನ್ಸ್ ಫ್ರಮ್ 1909. ಸೊ ಇಲ್ಲಿ ಒಟ್ಟಾರೆಯಾಗಿ ಒಂದು ಇಯರ್ ಅಂತ ನಾವು ಕಂಪೇರ್ ಮಾಡಿದಾಗ 241 ದಿನಗಳಲ್ಲಿ ಕಂಪ್ಲೀಟ್ ಆಗಿರತಕ್ಕಂತಹ ಒಂದು ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸನ್ನು ಭಾರತ ಎಕ್ಸ್ಪೀರಿಯನ್ಸ್ ಮಾಡಿದೆ ಅನ್ನುವಂಥದ್ದಾಗಿ ರಿಪೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಸೊ ಇದರಿಂದ ಸಾಕಷ್ಟು ಸಾವುಗಳನ್ನು ನಾವು ನೋಡ್ತಾ ಇದ್ದೇವೆ, ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ರಿಪೋರ್ಟ್ನ ಆಧಾರದ ಮೇಲೆ ರೀಜ್ನಲ್ ವೈಸ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಅಂತ ಅಗೇನ್ 2025 ನಾವು ಫ್ಲಡ್ ಆ್ಯಕ್ಟಿವಿಟೀಸ್ಗಳನ್ನು ಹೆಚ್ಚಾಗಿ ನೋಡ್ತಾ ಇದ್ವಿ. ಇಂಟೆನ್ಸ್ ಆಗಿರ್ತಕ್ಕಂಥ ಒಂದು ರೈನ್ಫಾಲ್ ಆಗಿರ್ಬೋದು, ರ್ಯಾಪಿಡ್ ಆಗಿರ್ತಕ್ಕಂಥ ಒಂದು ಸ್ನೋ ಮೆಲ್ಟಿಂಗ್ ಫಿನಾಮಿನಾ ಆಗಿರ್ಬೋದು. ಜನರಲಿ ನಾರ್ತ್ ರೀಜನಲ್ಲಿ ಹೆಚ್ಚಾಗಿ ಈ ಒಂದು ಸ್ನೋ ಮೆಲ್ಟಿಂದ ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನೋಡ್ಬೋದು. ಜೊತೆಗೆ ಫ್ಲಡ್ ರಿಸ್ಕ್ಗಳಿಗೆ ಸಂಬಂಧಪಟ್ಟಂತೆಯೂ ಸಹ ಸಾಕಷ್ಟು ವಿಲೇಜಸ್ಗಳಿಗೆ, ಸಿಟೀಸ್ಗಳಿಗೆ ಇಂಪ್ಯಾಕ್ಟ್ ಆಗೋದನ್ನು ನೋಡ್ತಾ ಇದೆ. ಸೊ ಈ ಒಂದು ರಿಪೋರ್ಟ್ನ ರೆಕಮೆಂಡೇಷನ್ ಆಧಾರದ ಮೇಲೆ ನಾವು ಒಂದು ನೇಚರ್ ಬೇಸ್ಡ್ ಆಗಿರುವಂತಹ ಸೊಲ್ಯೂಷನನ್ನು ತರಬೇಕು. ವೆಟ್ಲ್ಯಾಂಡನ್ನು ಹೆಚ್ಚಾಗಿ ನಾವು ರೀಸ್ಟೋರೇಷನ್ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥದ್ದು, ಹಾಗೂ ರಿವರ್ಗಳ ಕನೆಕ್ಷನ್ಸನ್ನು ಮಾಡೋದ್ರ ಮುಖಾಂತರ ಫ್ಲಡ್ ಪ್ಲೇನ್ ಅಡಿಯಲ್ಲಿ ರಿವರ್ ಕನೆಕ್ಷನನ್ನು ಮಾಡಿದರೆ ಫ್ಲಡ್ಡಿಂದ ಆಗ್ತಾ ಇರುವಂಥ ಒಂದು ರಿಸ್ಕನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಮಾಡಬೇಕು. ಸೊ ಈ ರೀತಿಯಾಗಿ ಒಂದು ರಿಪೋರ್ಟ್ ಏನು ಮಾಡುತ್ತೆ, ಸಜೆಷನ್ಸನ್ನು ಸಹ ಕೊಡುತ್ತೆ ಅಂತ ಗಮನ ಹರಿಸುವಂಥದ್ದು. ಅಂದರೆ ಪ್ರಸ್ತುತವಾಗಿ ಏನು ಪ್ರಾಬ್ಲಮ್ಗಳಿದಾವಲ್ಲ ಅದರ ಆಧಾರದ ಮೇಲೆ ನಾವು ಸೊಲ್ಯೂಷನ್ಸನ್ನು ಹುಡುಕಬೇಕು ಅಂತ. ಇದರೊಂದಿಗೆ ಅನದರ್ ಆಸ್ಪೆಕ್ಟ್ ಅಂತಂದರೆ 2025 ಇರುವಂಥ ರಿಪೋರ್ಟ್ ಏನಂತಂದರೆ, 2025 ಸಹ ಒಂದು ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ಗಳು ಹೆಚ್ಚಾಗಿರೋದು ನೋಡ್ಬೋದು. ಅದರಲ್ಲೂ ಹ್ಯೂಮನ್ ಮತ್ತು ಟೈಗರ್ಗೆ ಸಂಬಂಧಪಟ್ಟಂಥ ಒಂದು ಕಾನ್ಫ್ಲಿಕ್ಟನ್ನು ಹೈಲೈಟ್ ಮಾಡುತ್ತೆ. ಸೊ ಟೈಗರ್ನ ಒಂದು ಅಟ್ಟಹಾಸದಿಂದಾಗಿ 314ರಷ್ಟು ಒಂದು ಡೆತ್ತನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಅದರಲ್ಲೂ 4 ಜನ ಹ್ಯೂಮನ್ಸ್ ಹತ್ತಿರುವಂಥದ್ದನ್ನು ನೋಡ್ಬೋದು. ಅಂದರೆ ಒಟ್ಟಾರೆಯಾಗಿ ಯಾವ ರೀತಿಯಾಗಿ ಟೈಗರ್ ತನ್ನ ಒಂದು ಹ್ಯಾಬಿಟೇಟನ್ನು ಬಿಟ್ಟು ಇವಾಗ ಹ್ಯೂಮನ್ ಹ್ಯಾಬಿಟೇಷನ್ಸ್ಗೆ ಎಂಟರ್ ಆಗಿರುವಂಥ ಎಕ್ಸಾಂಪಲ್ಸ್ಗಳನ್ನು ಗಮನ ಹರಿಸುವಂಥದ್ದು. ಸೊ ಇದಕ್ಕೆ ಕಾರಣಗಳು ಏನಿರುತ್ತೆ, ಮೇನ್ಸಲ್ಲಿ ಆನ್ಸರ್ ಬರೆಯುವಾಗ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟನ್ನು ಅಡ್ರೆಸ್ ಮಾಡುವಂಥ ಹಂತದಲ್ಲಿ ಹ್ಯಾಬಿಟೇಟ್ ಲಾಸ್ ಅನ್ನುವಂಥದ್ದಾಗಿರ್ಬೋದು. ಇವಾಗ ಟೈಗರ್ ರಿಸರ್ವ್ಸ್ಗಳು ಓವರ್ ಕ್ರೌಡಿಂಗ್ ಆಗ್ತಾ ಇರೋದ್ರಿಂದಲೂ ಸಹ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರೇ ಸಿಗದೆ ಇರ್ಬೋದು. ಹ್ಯೂಮನ್ ಎನ್ಕ್ರೋಚ್ಮೆಂಟ್ನಿಂದಾಗಿ ಹ್ಯೂಮನ್ ಸೆಟಲ್ಮೆಂಟ್ಗೆ ಟೈಗರ್ಸ್ಗಳು ಎಂಟರ್ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇದರೊಂದಿಗೆ ಮೇಜರ್ ಇಶ್ಯೂ ಅಂದರೆ ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಸಿವಿಯಾರಿಟಿಯನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು ಇಲ್ಲಿ. ಅದರಲ್ಲೂ ಭಾರತದಲ್ಲಿರುವಂಥ ಸ್ಥಿತಿಗತಿಗಳನ್ನು ನೋಡುವಂಥದ್ದಾದರೆ ಏರ್ ಕ್ವಾಲಿಟಿ ತುಂಬ ಡಿಟಿರಿಯೇಟ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸ್ಮಾಲ್ ಟೌನ್ಸ್ಗಳಲ್ಲಿ, ರೂರಲ್ ಏರಿಯಾದಲ್ಲೂ ಸಹ ಇವಾಗ ಪ್ರಸ್ತುತವಾಗಿ ಮತ್ತು ಇಂಡಸ್ಟ್ರಿಯಲ್ ಬೆಲ್ಟ್ ನಡಿನಲ್ಲೂ ಸಹ ಸಾಕಷ್ಟು ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ ಅಂತ. ಮೇಜರ್ ಸಿಟೀಸ್ ನಡಿನಲ್ಲಿ ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ 2.5, ಪರ್ಟಿಕ್ಯುಲೇಟ್ ಮ್ಯಾಟರ್ 10ನ ಒಂದು ಕಾನ್ಸಂಟ್ರೇಷನ್ ಹೆಚ್ಚಾಗಿರೋದನ್ನು ಸಹ ನಾವು ಗಮನ ಹರಿಸ್ಬೋದು. ಸೊ ಇದಕ್ಕೆಲ್ಲ ಕಾಂಟ್ರಿಬ್ಯೂಷನ್ಸ್ಗಳು ಯಾವ ರೀತಿಯಾಗಿದೆ, ಪೊಲ್ಯೂಷನ್ ಅಂತ ಬಂದಾಗ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇಂಡಸ್ಟ್ರೀಸ್ಗಳಾಗಿರ್ಬೋದು, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಸ್ಟಬಲ್ ಬರ್ನಿಂಗ್ ಈ ರೀತಿಯಂಥ ಇಶ್ಯೂಸ್ಗಳ ಆಧಾರದ ಮೇಲೆ ಪೊಲ್ಯೂಷನ್ನು ಹೆಚ್ಚಾಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಹೈಲೈಟ್ ಮಾಡೋದು ಏನಂತಂದರೆ, ಪ್ರಸ್ತುತವಾಗಿ ಒಂದು ಕ್ಲೈಮೇಟ್ ಚೇಂಜ್ ಹೆಚ್ಚಾಗಿದೆ, ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಇವೆಂಟ್ಸ್ಗಳು ಆಗ್ತಾ ಇದೆ, ಪರ್ಸಿಸ್ಟೆಂಟ್ ಆಗಿರ್ತಕ್ಕಂಥ ಒಂದು ಪೊಲ್ಯೂಷನ್ ಆಗಿರ್ಬೋದು, ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂಥ ಒಂದು ಕಾನ್ಫ್ಲಿಕ್ಟನ್ನು ಸಹ ನೋಡ್ತಾ ಇದ್ವಿ. ಸೊ ಇಲ್ಲಿ ಒಂದು 4 ಪಾಯಿಂಟ್ನ ಆಧಾರದ ಮೇಲೆ 2025 ಒಂದು ರಿಪೋರ್ಟ್ ನಮಗೆ ಹೈಲೈಟ್ ಮಾಡ್ತಾ ಇದೆ. 2026 ರಿಪೋರ್ಟ್ ಹೈಲೈಟ್ ಮಾಡೋ ಪ್ರಕಾರ ಮೊದಲ ಹಂತದಲ್ಲಿ ಪ್ಲಾನೆಟರಿ ಬೌಂಡ್ರೀಸ್ ಕ್ರೈಸಿಸನ್ನು ನಾವು ಗಮನ ಹರಿಸ್ಬೋದು. ಏನಾಗಂತಂದರೆ, ಪ್ಲಾನೆಟರಿ ಬೌಂಡ್ರೀಸ್ ನಡಿನಲ್ಲಿ ಒಟ್ಟಾರೆಯಾಗಿ 9 ಪ್ಲಾನೆಟರಿ ಬೌಂಡ್ರೀಸನ್ನು ನೋಡ್ತೇವೆ. ಔಟ್ ಆಫ್ 9, 7 ಬೌಂಡ್ರೀಸು ಎಕ್ಸ್ಟ್ರೀಮ್ ಆಗಿರ್ತಕ್ಕಂತಹ ಒಂದು ಕ್ರೈಸಿಸನ್ನು ಫೇಸ್ ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಸೊ 2009
ಈ ಒಂದು ಪ್ಲಾನೆಟರಿ ಬೌಂಡ್ರೀಸ್ಗೆ ಸಂಬಂಧಪಟ್ಟಂಥ ಪ್ರಪೋಸಲನ್ನು ಕೊಟ್ಟಿರ್ತಾರೆ ಜಾನ್ ರಾಕ್ಸ್ಟಾರ್ಮ್ ಹಾಗೂ ವಿಲ್ ಸ್ಟಿಫನ್ ಅಂತಕ್ಕಂಥ ಸೈಂಟಿಸ್ಟ್ಗಳು. ಸೊ ಇದರ ಆಧಾರದ ಮೇಲೆ ನಾವು ನೋಡ್ಬೋದು 9 ಪ್ಲಾನೆಟರಿ ಬೌಂಡ್ರೀಸ್ಗಳಿದ್ದಾವೆ ಅಂತ. ನಮ್ಮ ಒಂದು ವೆದರ್ ಇಂಪ್ಯಾಕ್ಟ್ ಯಾವ ರೀತಿ ಆಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಒಂದು ಬೌಂಡ್ರೀಸನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಬೌಂಡ್ರೀಸ್ಗಳಿದ್ದಾವೆ ಪ್ರಿಲಿಮ್ಸಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ, ಮೇನ್ಸಲ್ಲೂ ಸಹ ನೀವು ಯೂಸ್ ಮಾಡ್ಕೋಬೋದು. ಮೊದಲ ಬೌಂಡ್ರಿಯನ್ನು ನೋಡುವಂಥದ್ದಾದರೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ. ಕ್ಲೈಮೇಟ್ ಚೇಂಜ್ ಅಂತ ಬಂದಾಗ ಯಾವ ರೀತಿಯಾಗಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ನಡಿನಲ್ಲಿ ಬದಲಾವಣೆ ಆಗ್ತಾ ಇದೆ. ಸೊ ಪ್ರಸ್ತುತವಾಗಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಕ್ಸ್ಟ್ರೀಮ್ ವೆದರ್ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಬಯೋಸ್ಪಿಯರ್ಗೆ ಸಂಬಂಧಪಟ್ಟಂಥ ಇಂಟಿಗ್ರಿಟಿಯ ಆಧಾರದ ಮೇಲೆ ಒಂದು ಬೌಂಡ್ರಿಯನ್ನು ನೋಡ್ತೇವೆ. ಸೊ ಇಲ್ಲಿ ಸ್ಪೀಷಸ್ಗಳು ಯಾವ ರೀತಿಯಾಗಿ ಎಕ್ಸ್ಟಿಂಕ್ಟ್ ಆಗ್ತವೆ, ಎಕೋಸಿಸ್ಟಮ್ ಕೊಲ್ಯಾಪ್ಸ್ಗೆ ಸಂಬಂಧಪಟ್ಟಂತೆ ನೋಡ್ಬೋದು. ಹಾಗೂ ಜಿಯೋ ಕೆಮಿಕಲ್ ಫ್ಲೋ ಅಂತಲೂ ಸಹ ಒಂದು ಬೌಂಡ್ರಿಯನ್ನು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಎಕ್ಸೆಸಿವ್ ಆಗಿರ್ತಕ್ಕಂಥ ಒಂದು ಫರ್ಟಿಲೈಸರ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ನೈಟ್ರೋಜನ್, ಫಾಸ್ಫರಸ್ ಅಥವಾ ಇವುಗಳ ಇಂಬ್ಯಾಲೆನ್ಸನ್ನು ಸಹ ಗಮನಿಸ್ಬೋದು. ಜಿಯೋ ಕೆಮಿಕಲ್ಗಳ ಒಂದು ಫ್ಲೋನ ಆಧಾರದ ಮೇಲೂ ಸಹ ಒಂದು ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಕ್ರೈಸಿಸನ್ನು ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಇನ್ನು ನೋವೆಲ್ ಎಂಟಿಟೀಸ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ನೋಡುವಂಥದ್ದಾದರೆ ಇವಾಗ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೇವೆ ಅಥವಾ ಕೆಮಿಕಲ್ ಪೊಲ್ಯೂಷನ್ ಆಗ್ತಾ ಇರೋದನ್ನು ನೋಡ್ತೇವೆ. ಇದರ ಆಧಾರದ ಮೇಲೂ ಸಹ ಒಂದು ಬೌಂಡ್ರಿಯನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಲ್ಯಾಂಡ್ ಸಿಸ್ಟಮ್ ಚೇಂಜ್ ಯಾವ ರೀತಿಯಾಗಿ ಆಗ್ತಾ ಇದೆ, ಪ್ರಸ್ತುತವಾಗಿ ನಾವು ಯಾವ ರೀತಿಯಾಗಿ ಲ್ಯಾಂಡನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೇವೆ, ಹ್ಯಾಬಿಟೇಟ್ ಲಾಸ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಸಹ ಗಮನಿಸ್ಬೋದು. ಫ್ರೆಶ್ ವಾಟರ್ ಚೇಂಜ್ ಅಂತ ಬಂದಾಗ ಸೊ ಪ್ರಸ್ತುತವಾಗಿ ಒಂದು ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂತಹ ಇಶ್ಯೂನ ನಾವು ನೋಡ್ಬೋದು. ಯಾವ ರೀತಿಯಾಗಿ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ ವಾಟರ್ ರಿಸೋರ್ಸಸ್ ರಿಲೇಟೆಡ್ ಇರುವಂತೆ. ಫ್ರೆಶ್ ವಾಟರ್ ಅಂತ ಬಂದಾಗ ಪೊಲ್ಯೂಷನು ಸಹ ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರೊಂದಿಗೆ ಓಷನ್ ಆಸಿಡಿಫಿಕೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ನೋಡ್ಬೋದು. ಅಟ್ಮಾಸ್ಫಿಯರ್ ನಡಿನಲ್ಲಿ ಯಾವ ರೀತಿಯಾದಂಥ ಒಂದು ಎರೋಸಾಲ್ ಇದೆ, ಇದರ ಆಧಾರದ ಮೇಲೂ ಸಹ ಒಂದು ಬೌಂಡ್ರಿಯನ್ನು ನೋಡ್ತೇವೆ. ಇನ್ನು ಲಾಸ್ಟಲ್ಲಿ ಓಝೋನ್ ಡಿಪ್ಲೀಷನ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ಸಹ ಗಮನಿಸ್ಬೋದು. ಸೊ ಈ ಎಲ್ಲ 9 ಪ್ಲಾನೆಟರಿ ಬೌಂಡ್ರೀಸನ್ನು ನೋಡಿದಾಗ 8ನೇ ಹಾಗೂ 9ನೇ ಪ್ಲಾನೆಟರಿ ಬೌಂಡ್ರೀಸನ್ನು ಹೊರತುಪಡಿಸಿ ಎಲ್ಲ ಬೌಂಡ್ರೀಸಲ್ಲಿ ನಾವು ಕ್ರೈಸಿಸನ್ನು ಕಾಣ್ತಾ ಇದ್ದೀವಿ ಅಂತ ರಿಪೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಕ್ಲೈಮೇಟ್ ಚೇಂಜ್, ಬಯೋಸ್ಪಿಯರ್ ಇಂಟಿಗ್ರಿಟಿ, ಜಿಯೋಕೆಮಿಕಲ್ ಫ್ಲೋ, ನೋವೆಲ್ ಎಂಟಿಟೀಸ್, ಲ್ಯಾಂಡ್ ಸಿಸ್ಟಮ್ ಚೇಂಜ್, ಫ್ರೆಶ್ ವಾಟರ್ ಡಿಪ್ಲೀಷನ್, ಓಷನ್ ಎಸಿಡಿಫಿಕೇಷನ್ ಅಂತ ನೋಡಿದ್ವಿ. ಅಟ್ಮಾಸ್ಫಿಯರಿಕ್ ಎರೋಸಾಲ್ ಲೋಡ್ಗೆ ಸಂಬಂಧಪಟ್ಟಂತೆ ನಾವು ರೀಜನ್ ಲೆವೆಲಲ್ಲಿ ಆಲ್ರೆಡಿ ಒಂದು ಲಿಮಿಟೇಷನನ್ನು ಬ್ರೀಚ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಬಟ್ ಒಟ್ಟಾರೆಯಾಗಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಸ್ಥಿತಿಗತಿ ಅಂತ ನೋಡಿದಾಗ ಸ್ವಲ್ಪ ಪರವಾಗಿಲ್ಲ. ಓಝೋನ್ ಅಂತ ಬಂದಾಗ ಇಲ್ಲಿ ನಾವು ಸರಿಯಾದಂಥ ಒಂದು ರಿಕವರಿ ಮೇಜರ್ಸನ್ನು ತೆಗೆದುಕೊಂಡಿರೋದ್ರಿಂದ ಮಾಂಟ್ರಿಯಲ್ ಪ್ರೋಟೋಕಾಲ್ನ ಮುಖಾಂತರ ಓಝೋನ್ ಡಿಪ್ಲೇಷನ್ ಆಗ್ತಾ ಇರೋದನ್ನು ತಡೆಗಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ಪರವಾಗಿಲ್ಲ, ಒಂದು ಪಾಸಿಟಿವ್ ಕಂಡೀಷನನ್ನು ನಾವು ಗಮನ ಹರಿಸ್ಬೋದು. ರೀಜನ್ ಲೆವೆಲಲ್ಲಿ ಆಲ್ರೆಡಿ ಅಟ್ಮಾಸ್ಫಿಯರಿಕ್ ಎರೋಸಾಲ್ಗಳ ಒಂದು ಲೋಡು ಹೆಚ್ಚಾಗಿರೋದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ಲಾನೆಟರಿ ಬೌಂಡ್ರೀಸ್ಗೆ ಸಂಬಂಧಪಟ್ಟಂಥ ಒಂದು ಹೈಲೈಟನ್ನು ಸಹ ಹೇಳ್ತಾ ಇದೆ. ಓಷನ್ ಎಸಿಡಿಫಿಕೇಷನ್ ಅಂತ ಬಂದಾಗ ಓಷನ್ ಎಸಿಡಿಫಿಕೇಷನ್ ನಿಯರ್ಲಿ 30 to 40% ಅಷ್ಟು ಆಲ್ರೆಡಿ ಇನ್ಕ್ರೀಸ್ ಆಗಿದೆ ವೆನ್ ವಿ ಕಂಪೇರ್ ವಿತ್ ಇಂಡಸ್ಟ್ರಿಯಲ್ ಎರಾ ಯಾವಾಗ ಸ್ಟಾರ್ಟ್ ಆಗಿತ್ತಲ್ಲ ಅದಕ್ಕೂ ಈ ಒಂದು ಸ್ಥಿತಿಗತಿಗೂ ಕಂಪೇರ್ ಮಾಡಿದರೆ 30 to 40% ಅಷ್ಟು ಆಲ್ರೆಡಿ ಓಷನ್ ಎಸಿಡಿಫಿಕೇಷನ್ ಎನ್ಹಾನ್ಸ್ ಆಗಿದೆ ಅಂತ. ಕ್ಲೈಮೇಟ್ ಕ್ರೈಸಿಸ್ಸು ಇನ್ನೂ ಸಹ ಹೆಚ್ಚಾಗ್ತಾ ಇದೆ. ಈ ಒಂದು ಕ್ಲೈಮೇಟ್ ಕ್ರೈಸಿಸ್ ಅಂತ ಬಂದಾಗ 1.5 ಡಿಗ್ರಿ ಸೆಲ್ಸಿಯಸ್ಟು ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಟೆಂಪ್ರೇಚರ್ ಇರಬೇಕು ಅಂತ ಈ ಒಂದು ಥ್ರೆಶೋಲ್ಡ್ ಆಲ್ರೆಡಿ ಬ್ರೀಚ್ ಆಗಿದೆ ಅನ್ನುವಂಥ ಒಂದು ಸಿಗ್ನಲನ್ನು ಸಹ ಗಮನಿಸ್ಬೋದು. ಇದರಿಂದಾಗಿ ಒಂದು ಕೋರಲ್ ರೀಫ್ಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು. ಅಮೆಜಾನ್ ರೇನ್ ಫಾರೆಸ್ಟ್ ನಡಿನಲ್ಲೂ ಸಹ ಒಂದು ಕ್ರಿಟಿಕಲ್ ಪಾಯಿಂಟನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಅಂದರೆ ಕ್ಲೈಮೇಟ್ ಚೇಂಜಿಂದ ಮೇಜರ್ ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ ಅಂತ. ಅನದರ್ ಥಿಂಗ್ ಅಂತಂದರೆ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತೆ ಮತ್ತು ಫಾರೆಸ್ಟ್ ಡಿಕ್ಲೈನ್ ಅಂತ ಬಂದಾಗ ರಿಪೋರ್ಟ್ ಹೈಲೈಟ್ ಮಾಡೋ ಪ್ರಕಾರ ನಿಯರ್ಲಿ 59% ಅಷ್ಟು ಒಂದು ಫಾರೆಸ್ಟ್ ಕವರನ್ನು ನಾವು ನೋಡ್ತಾ ಇದ್ದೀವಿ. ಸೇಫ್ ಆಗಿರತಕ್ಕಂಥ ಒಂದು ಥ್ರೆಶೋಲ್ಡ್ ಅಂತಂದರೆ 75% ಅಷ್ಟು ಫಾರೆಸ್ಟ್ ಕವರ್ ಇರಬೇಕು. ಇದರಿಂದ ಒಂದು ಸ್ಪೀಷೀಸ್ ಸಹ ಎಕ್ಸ್ಟಿಂಕ್ಷನ್ ಆಗ್ತಾ ಇದೆ. ಹಾಗೂ ಫ್ರೆಶ್ ವಾಟರ್ಗೆ ಸಂಬಂಧಪಟ್ಟಂತೆ ಪೊಲ್ಯೂಷನ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ಥ್ರೆಟನ್ನು ಫೇಸ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಇವಾಗ ಸಿಂಥೆಟಿಕ್ ಕೆಮಿಕಲ್ಸ್ಗಳು, ಪ್ಲಾಸ್ಟಿಕ್ಗಳು, ನೋವೆಲ್ ಎಂಟಿಟೀಸ್ಗಳು ಎಲ್ಲವೂ ಸಹ ಲಾಂಗ್ ಟರ್ಮಲ್ಲಿ ವಾತಾವರಣದಲ್ಲಿ ಇರೋದ್ರಿಂದ ಅಥವಾ ಲ್ಯಾಂಡಲ್ಲಿ ಇರೋದ್ರಿಂದ ಎಕಲಾಜಿಕಲಿ ಸಾಕಷ್ಟು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ರಿಸ್ಕ್ಗಳನ್ನು ಸಹ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಸೊ ಪೊಲ್ಯೂಷನಿಂದಾಗಿಯೂ ಸಹ ಇಂಪ್ಯಾಕ್ಟನ್ನು ನೋಡ್ತಾ ಇದ್ದೇವೆ. ಹಾಗೂ ಹ್ಯೂಮನ್ ಟೈಗರ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಹ್ಯಾಬಿಟೇಟ್ ಲಾಸ್ನ ಆಧಾರದ ಮೇಲೆ ಪ್ರೇ ಡಿಪ್ಲೀಷನ್ ಆಗ್ತಾ ಇರುವಂಥ ರೀಸನ್ಗಳ ಮುಖಾಂತರ ಕಾನ್ಫ್ಲಿಕ್ಟ್ಗಳು ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅಂತ ರಿಪೋರ್ಟ್ ಅಗೇನ್ ಹೈಲೈಟ್ ಮಾಡ್ತಾ ಇದೆ. ಅನದರ್ ಥಿಂಗ್ ಅಂತಂದರೆ ಇವಾಗ ಇನ್ವೇಸಿವ್ ಪ್ಲಾಂಟ್ ಅಂತ ನೋಡ್ತೇವೆ. ಇದರಡಿನಲ್ಲಿ ಲ್ಯಾಂಟೇನಾ ಕ್ಯಾಮರಾ ಅನ್ನುವಂಥ ಒಂದು ಸ್ಪೀಷಸನ್ನು ನೀವು ನೋಡಿರ್ಬೋದು. ಲ್ಯಾಂಟೇನಾ ಕ್ಯಾಮರಾ ನಿಯರ್ಲಿ 50% ಅಷ್ಟು ಫಾರೆಸ್ಟನ್ನು ಕವರ್ ಮಾಡಿದೆ. ಹಾಗಾಗಿ ನೇಟಿವ್ ಸ್ಪೀಷಸ್ಗಳು ಸರ್ವೈವ್ ಆಗದೇ ಇರುವಂಥ ಕಂಡೀಷನ್, ಬಿಕಾಸ್ ರಿಸೋರ್ಸಸ್ಗಳು ಆಟೋಮೆಟಿಕಲಿ ರೆಡ್ಯೂಸ್ ಆಗೋದನ್ನು ನೋಡ್ಬೋದಲ್ವಾ. ಸೊ ಇದರ ಆಧಾರದ ಮೇಲೆ ಟೈಗರ್ ಸ್ಪೀಷಸ್ಗೆ ಬೇಕಾಗಿರ್ತಕ್ಕಂಥ ಪ್ರೇ ಇಲ್ಲಿ ಸರ್ವೈವ್ ಆಗೋದಿಲ್ಲ.
ಬಿಕಾಸ್ ಕೆಲವೊಂದಿಷ್ಟು ಕ್ಯಾಟಲ್ಸ್ಗಳಾಗಿರ್ಬೋದು ಇವೆಲ್ಲವೂ ಸಹ ಗ್ರಾಸನ್ನು ಫೀಡ್ ಮಾಡುವಂಥದ್ದು. ಕಂಪ್ಲೀಟಾಗಿ ಲ್ಯಾಂಟೆನಾ ಕ್ಯಾಮರಾ ಇರೋದ್ರಿಂದ ಗ್ರಾಸ್ಗಳ ಡೆವಲಪ್ಮೆಂಟು ರಿಸ್ಟ್ರಿಕ್ಟ್ ಆಗುತ್ತೆ. ಸೊ ಈ ಒಂದು ಆಧಾರದ ಮೇಲೂ ಸಹ ಪ್ರೇ ಇಲ್ಲ ಅಂತಂದರೆ ಟೈಗರ್ಗಳ ಒಂದು ಸರ್ವೈವಲ್ಗೂ ಸಹ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ ಅಂತ ಕನೆಕ್ಟನ್ನು ಮಾಡ್ತಾ ಇದೆ ರಿಪೋರ್ಟ್. ಸೊ ಇಲ್ಲಿರುವಂಥ ಒಂದು ರೆಕಮೆಂಡೇಷನ್ಸ್ಗಳು ಏನಂತಂದರೆ ಇನ್ಸ್ಟಿಟ್ಯೂಷನಲ್ ಇಂಟಿಗ್ರಿಟಿಗೆ ಹೆಚ್ಚು ಪ್ರಾಶಸ್ತ್ಯತೆಯನ್ನು ನಾವು ಕೊಡಬೇಕು ಅನ್ನೋದಾಗಿ ನೋಡ್ಬೋದು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಬಂದಾಗ ಇದನ್ನು ಸ್ಟ್ರೆಂಥನ್ ಮಾಡಬೇಕು. ಸೊ ಇದರ ಒಂದು ಅಥಾರಿಟಿ ಜಾಸ್ತಿ ಆದರೆ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಸಹ ಫಿಕ್ಸ್ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಕ್ಲೈಮೇಟ್ ಆ್ಯಕ್ಷನ್ ಅಂತ ಬಂದಾಗ ಪ್ಲಾನೆಟರಿ ಬೌಂಡ್ರೀಸನ್ನು ಇಂಟಿಗ್ರೇಟ್ ಮಾಡೋದ್ರ ಮುಖಾಂತರ ನ್ಯಾಷನಲ್ ಅಕೌಂಟಿಂಗನ್ನು ಮಾಡಬೇಕು. ಇದರಿಂದಲೂ ಸಹ ನಮಗೊಂದು ಸರಿಯಾದಂತಹ ಫ್ರೇಮ್ವರ್ಕ್ ಸಿಗುತ್ತೆ ಅಂತ ಹೇಳ್ಬೋದು. ಕೋ ಎಕ್ಸಿಸ್ಟೆನ್ಸ್ ಮಾಡೆಲನ್ನು ನಾವು ತರಬೇಕು. ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಗೌರ್ಮೆಂಟಲ್ಲಿರ್ತಕ್ಕಂತಹ ಪಾಲಿಸೀಸ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತಂತಂದರೆ ಲೋಕಲ್ ಕಮ್ಯುನಿಟೀಸ್ಗಳೊಂದು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಲ್ವಾ. ಎನ್ವಿರಾನ್ಮೆಂಟನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ ಲೋಕಲ್ ಕಮ್ಯುನಿಟೀಸ್ಗಳ ಒಂದು ಪ್ರಾಬ್ಲಮ್ ಏನಿದೆ ಅಥವಾ ಅಲ್ಲಿರುವಂಥ ಒಂದು ಇಶ್ಯೂಸ್ಗಳನ್ನು ಫಿಕ್ಸ್ ಮಾಡಲಿಕ್ಕೆ ನಾವು ಯಾವ ರೀತಿ ಅಂತ ಗವರ್ನೆನ್ಸ್ ಮಾಡೆಲನ್ನು ಇಲ್ಲಿ ತೆಗೆದುಕೊಂಡು ಬರ್ತೇವೆ ಅನ್ನೋದು ಇಂಪಾರ್ಟೆಂಟ್. ಕೋ ಎಕ್ಸಿಸ್ಟೆನ್ಸ್ ಮಾಡೆಲನ್ನು ತರೋದ್ರ ಮುಖಾಂತರ ಈ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇನ್ಸಲ್ಲಿನೂ ಸಹ ತುಂಬ ಇಂಪಾರ್ಟೆಂಟ್ ಡೈಮೆನ್ಷನ್ಸ್ಗಳನ್ನು ಈ ಒಂದು ರಿಪೋರ್ಟ್ನ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಹೌ ಡಸ್ ಕೆನಡಾಸ್ ಯುರೇನಿಯಂ ಡೀಲ್ ಹೆಲ್ಪ್ ಇಂಡಿಯಾ? ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್, ಭಾರತ ಹಾಗೂ ಕೆನಡಾದ ಒಂದು ರಿಲೇಷನ್, GS ಪೇಪರ್ 3 ಅಂತ ಬಂದಾಗ ಎನರ್ಜಿ ರಿಸೋರ್ಸಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಭಾರತ ಹಾಗೂ ಕೆನಡಾದ ಒಂದು ರಿಲೇಷನ್ ನೋಡಿದಾಗ ಪರ್ಟಿಕ್ಯುಲರ್ಲಿ ಯುರೇನಿಯಂಗೆ ಸಂಬಂಧಿಸಿದಂತೆ ಇದು ಭಾರತಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನುವಂಥ ಕನ್ಸೋಲ್ಡೇಟೆಡ್ ಇನ್ಫಾರ್ಮೇಷನನ್ನು ಇಲ್ಲಿ ಗಮನ ಹರಿಸ್ಬೋದು. ರೀಸೆಂಟ್ಲಿ ಯುರೇನಿಯಂಗೆ ಸಂಬಂಧಪಟ್ಟಂಥ ಒಂದು ಡೀಲ್ ನೋಡಿದಾಗ $2.6 ಬಿಲಿಯನ್ ಅಷ್ಟು ಯುರೇನಿಯಮನ್ನು ಸಪ್ಲೈ ಮಾಡ್ತೀವಿ ಅಂತ ಕೆನಡಾ ಒಪ್ಕೊಂಡಿದೆ. ಹಾಗಾಗಿ ನಿಯರ್ಲಿ ಒಂದು 10,000 ಟನ್ ಅಷ್ಟು ನಾವು ಯುರೇನಿಯಮನ್ನು ರಿಸೀವ್ ಮಾಡಲಿದ್ದೇವೆ. ಡ್ಯೂರೇಷನ್ ಅಂತ ಬಂದಾಗ 2027ರಿಂದ 2035. ಓಕೆ, ಇಲ್ಲಿ ಪರ್ಪಸ್ ಯಾವ ರೀತಿಯಾಗಿದೆ ಅಂತಂದರೆ ಯುರೇನಿಯಮನ್ನು ನಾವು ಯೂಸ್ ಮಾಡ್ತಾ ಇರುವಂಥದ್ದು ಸಿವಿಲ್ ನ್ಯೂಕ್ಲಿಯರ್ ಎನರ್ಜಿಗೋಸ್ಕರ, ಯಾವುದೇ ರೀತಿಯಾಗಿ ಆರ್ಮ್ಸನ್ನು ಡೆವಲಪ್ ಮಾಡಲಿಕ್ಕಂತ ಯೂಸ್ ಮಾಡ್ತಾ ಇಲ್ಲ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಭಾರತದೊಂದು ಎನರ್ಜಿ ಸೆಕ್ಯೂರಿಟಿಗೋಸ್ಕರ ಯುರೇನಿಯಂ ಸಪ್ಲೈ ನಮಗೆ ಸಹಕಾರಿ ಆಗಲಿದೆ. ಯಾಕೆಂದರೆ ನಮ್ಮ ಒಂದು ಡೊಮೆಸ್ಟಿಕ್ ಲೆವೆಲಲ್ಲಿ ನಾವು ಡೆವಲಪ್ ಮಾಡ್ತಾ ಇರುವಂಥ ಒಂದು ಯುರೇನಿಯಂ ಓರ್ ಅಂತ ತೆಗೆದುಕೊಂಡಾಗ ಇದರ ಒಂದು ಗ್ರೇಡ್ ಅಂತ ನೋಡೋದಾದರೆ ತುಂಬ ಲೋ ಗ್ರೇಡನ್ನು ಹೊಂದಿರುತ್ತೆ. 0.2 to 0.45% ಅಷ್ಟು ಒಂದು ಗ್ರೇಡನ್ನು ನೋಡ್ತೇವೆ. ಅದೇ ಈ ಕೆನಡಿಯನ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಓರನ್ನು ತೆಗೆದುಕೊಳ್ಳುವಂಥದ್ದಾದರೆ 10 to 100 ಟೈಮ್ಸ್ ಅಷ್ಟು ರಿಚ್ ಕಂಡೀಷನನ್ನು ಇದು ತೋರಿಸುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಯುರೇನಿಯಂ ನಮಗೆ ಸಿಗಲಿದೆ ಅಂತಲೇ ಗಮನ ಹರಿಸ್ಬೋದು. ಭಾರತದಲ್ಲಿ ಯುರೇನಿಯಂ ರಿಸರ್ವ್ಸ್ ಇದೆ. ನಿಯರ್ಲಿ 4.2 to 4.3 ಲ್ಯಾಕ್ ಟನ್ ಅಷ್ಟು ನಾವು ಯುರೇನಿಯಂ ರಿಸರ್ವ್ಸನ್ನು ನೋಡ್ಬೋದು. ಆದರೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಇವುಗಳೆಲ್ಲವನ್ನು ನಾವು ನೋಡಿದಾಗ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಯುರೇನಿಯಮನ್ನು ಇಂಪೋರ್ಟೇ ಮಾಡ್ಕೊಳ್ತಾ ಇದ್ದೀವಿ. ಇಂಪೋರ್ಟ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ. ನಿಯರ್ಲಿ 75% ಅಷ್ಟು ಡಿಮ್ಯಾಂಡನ್ನು ಇಂಪೋರ್ಟ್ನ ಮುಖಾಂತರನೇ ನಾವು ಮೀಟ್ ಮಾಡ್ತಾ ಇರೋದನ್ನು ನೋಡ್ಬೋದು. ಸೊ ಇಲ್ಲಿ ಕೆನಡಾ ಅಗ್ರಿ ಆಗಿದೆಯಲ್ಲ, ಇದಕ್ಕೆ ಒಂದು ಕಾರಣ ಏನಿರ್ಬೋದು ಅಂತಂದರೆ ಯಾವಾಗ ಅಗ್ರಿ ಆಗಿದೆ ಅನ್ನೋದು ಸಹ ನೋಡಬೇಕಲ್ವಾ. 2010ರಲ್ಲಿ ಭಾರತ ಹಾಗೂ ಕೆನಡಾದ ಮಧ್ಯೆ ಅದರಲ್ಲೂ ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್ ಅಗ್ರಿಮೆಂಟ್ಗೆ ಸೈನ್ ಹಾಕೋದನ್ನು ನೋಡ್ಬೋದು. ಬೇಸಿಕಲಿ ಒಂದು ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್ ಅಗ್ರಿಮೆಂಟ್ ರಿಲೇಟೆಡ್ ಇರುವಂತೆ ಭಾರತ ಮತ್ತು ಕೆನಡಾದ ಮಧ್ಯೆ ಸೈನ್ ಹಾಕುತ್ತೆ. ಯಾವಾಗಂತಂದರೆ ಆ್ಯಕ್ಚುಲಿ 2008ರಲ್ಲಿ ಏನಾಗುತ್ತೆ ಅಂದರೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ನಡಿನಲ್ಲಿ ಭಾರತಕ್ಕೆ ಒಂದು ಸ್ಪೆಷಲ್ ವೈವರ್ಶಿಪ್ಪನ್ನು ಕೊಡ್ತಾರೆ. ಸೊ ಈ ಒಂದು ಹಂತದಲ್ಲಿ ಭಾರತಕ್ಕೆ ಬೇಕಾಗುವಂಥ ಸಪೋರ್ಟನ್ನು ಎಕ್ಸ್ಟೆಂಡ್ ಮಾಡುವಾಗ ಕೆನಡಾನು ಕೂಡ 2010ರಲ್ಲಿ ಭಾರತದೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳುತ್ತೆ ಸಿವಿಲ್ ನ್ಯೂಕ್ಲಿಯರ್ ಆಪರೇಷನ್ಗೋಸ್ಕರ. ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಯುರೇನಿಯಮನ್ನು ಯೂಸ್ ಮಾಡ್ಕೋಬೋದು, ನಾವು ಸಹ ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅಗ್ರಿಮೆಂಟನ್ನು 2010ರಲ್ಲಿ ಮಾಡ್ಕೊಳ್ಳುತ್ತೆ. ಇದರಿಂದಾಗಿ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ಯುರೇನಿಯಮನ್ನು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೋಸ್ಕರ ಯೂಸ್ ಮಾಡ್ಬೋದು. ಡೊಮೆಸ್ಟಿಕಲಿ ಅವೈಲೇಬಲ್ ಇರ್ತಕ್ಕಂಥ ಯುರೇನಿಯಮನ್ನು ಸ್ಟ್ರಾಟಜಿಕ್ ಪರ್ಪಸ್ಗೋಸ್ಕರ ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಭಾರತ ರಿನ್ಯೂಯಬಲ್ ಎನರ್ಜಿ ಮೇಲೆ ಫೋಕಸನ್ನು ಹೆಚ್ಚು ಮಾಡ್ತಾ ಇದೆ. ಇವಾಗ ಈ ಒಂದು ಹಂತದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರಿಂದ ಜನರೇಟ್ ಆಗುವಂತಹ ಒಂದು ಎಲೆಕ್ಟ್ರಿಸಿಟಿಯನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಇವಾಗ ಪ್ರಸ್ತುತವಾಗಿ 24 ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳನ್ನು ಆಪ್ರೇಟ್ ಮಾಡ್ತಾ ಇದೆ. ಕೆಪ್ಯಾಸಿಟಿ ಎಷ್ಟರ ಮಟ್ಟಿಗಿದೆ ಅಂದರೆ ಟೋಟಲ್ ಆಗಿ ನಮ್ಮೊಂದು ಎನರ್ಜಿ ಕೆಪ್ಯಾಸಿಟಿ ಫ್ರಮ್ ನ್ಯೂಕ್ಲಿಯರ್ ಎನರ್ಜಿ ಅಂದಾಗ ನಿಯರ್ಲಿ 9 ಗಿಗಾವ್ಯಾಟ್ ಅಷ್ಟು ನಾವು ಗಮನಿಸ್ಬೋದು. ಟಾರ್ಗೆಟ್ ಯಾವ ರೀತಿಯಾಗಿದೆ, ಬೈ 2047 100 ಗಿಗಾವ್ಯಾಟ್ ಅಷ್ಟು ಡೆವಲಪ್ ಮಾಡಬೇಕು ಅಂತ. ಫ್ರಮ್ 9 to 100 ಗಿಗಾವ್ಯಾಟಿಗೆ ನಾವು ಜಂಪ್ ಆಗಬೇಕಾಗುತ್ತೆ.
ಹಾಗಾಗಿ ಯುರೇನಿಯಂನೊಂದಿಗೆ ಡೀಲ್ ಮಾಡ್ಕೊಂಡಿರೋದು ಭಾರತಕ್ಕೆ ಸಪೋರ್ಟ್ ಆಗಲಿದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಭಾರತ ಕೋಲ್ ಮೇಲೆ ಇರುವಂಥ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಬೋದು. ಕೋಲನ್ನು ನಾವು ಹೆಚ್ಚು ಯೂಸ್ ಮಾಡ್ತಾ ಇದ್ವಿ, ಅದರಲ್ಲೂ ಇಂಪೋರ್ಟ್ ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ, ಹಾಗಾಗಿ ಇಂಪೋರ್ಟ್ ಸಹ ರಿಡಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಗೋಲ್ ಹಾಕ್ಕೊಂಡಿದ್ದೀವಿ, ಎಮಿಷನ್ ರಿಡಕ್ಷನು ಸಹ ಆಗುತ್ತೆ. ಕ್ಲೀನ್ ಎನರ್ಜಿ ಟ್ರಾನ್ಸಿಷನನ್ನು ಅಥವಾ ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಾವು ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನದಾಗಿ, ವೈ ಡಸ್ ದ ಸ್ಟ್ರೇಟ್ ಆಫ್ ಹಾರ್ಮುಝ್ ಕ್ಲೋಸರ್ ಮ್ಯಾಟರ್? ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಗ್ಲೋಬಲ್ ಜಿಯೋಪೊಲಿಟಿಕ್ಸ್ನ ಆಧಾರದ ಮೇಲೆ ಹಾಗೂ ಪ್ರಸ್ತುತವಾಗಿ ನಡೀತಾ ಇರುವಂಥ ಒಂದು ಅನ್ಸರ್ಟಿನಿಟಿ ಆಧಾರದ ಮೇಲೆ ಹಾಗೂ GS ಪೇಪರ್ 1 ಅಂತ ಬಂದಾಗ ಜಿಯೋಗ್ರಫಿ ಸೆಕ್ಷನ್ ಅಡಿನಲ್ಲೂ ಸಹ ಇಂಪಾರ್ಟೆಂಟ್ ಪ್ಲೇಸಸ್ ನ್ಯೂಸನ್ನು ಆಧಾರದ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಇಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಝ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದಾದರೆ ಇಲ್ಲಿ ನೀವು ಗಮನ ಹರಿಸ್ಬೋದು. ಇರಾನ್ ಹಾಗೂ ಒಮನ್ ಮಧ್ಯೆ ಇರುವಂತಹ ಒಂದು ಸ್ಮಾಲ್ ಪ್ಯಾಸೇಜನ್ನು ನೋಡ್ತೇವಲ್ಲ, ಇದು ಸ್ಟ್ರೇಟ್ ಆಫ್ ಹಾರ್ಮುಝ್. ಇಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಕ್ರಿಟಿಕಲ್ ಆಯಿಲ್ಗಳು ಎಕ್ಸ್ಪೋರ್ಟ್ ಆಗುವಂಥದ್ದನ್ನು ನೋಡ್ಬೋದು. ಈ ಒಂದು ಪ್ಯಾಸೇಜ್ನ ಮುಖಾಂತರ ಭಾರತಕ್ಕೂ ಸಹ ತುಂಬ ಇಂಪಾರ್ಟೆಂಟ್ ಇದೆ. ಟ್ರೇಡ್ ರೂಟನ್ನೇ ನಾವಿಲ್ಲಿ ನೋಡುವಂಥದ್ದಾದರೆ ಗ್ಲೋಬಲ್ ಲೆವೆಲಲ್ಲಿ 20% ಒಂದು ಆಯಿಲ್ ಆಗಿರ್ಬೋದು, ಗ್ಯಾಸ್ ಟ್ರೇಡ್ ಅಂತ ನಡೆಯುವಂಥ ಹಂತದಲ್ಲಿ ಈ ರೂಟ್ನ ಮುಖಾಂತರ ಪಾಸ್ ಆಗುತ್ತೆ. ಇಲ್ಲಿ ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸಿಯನ್ನು ಕನೆಕ್ಟ್ ಮಾಡ್ತಕ್ಕಂಥ ಪ್ಯಾಸೇಜ್ ಆಗಿದೆ ಅಂತ ಹೇಳ್ಬೋದಲ್ಲ. ಭಾರತಕ್ಕೆ ಬರುವಂಥ ಇಂಪೋರ್ಟ್ ನಡಿನಲ್ಲಿ 40% ಈ ರೂಟಿಂದನೇ ಬರ್ತಾ ಇರುವಂಥದ್ದು. ಬೇರೆ ಬೇರೆ ಕಂಟ್ರೀಸ್ಗಳು ಈ ಒಂದು ರೂಟ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತವೆ. ಸೌದಿ ಅರೇಬಿಯಾ, ಖತರ್, ಕುವೈತ್, ಇರಾಕ್ ಎಲ್ಲ ರಾಷ್ಟ್ರಗಳು, ಸುತ್ತಮುತ್ತ ಇರ್ತಕ್ಕಂಥ ರಾಷ್ಟ್ರಗಳು ಈ ಒಂದು ಪ್ಯಾಸೇಜನ್ನು ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಇವಾಗ ನಡೀತಾ ಇರುವಂಥ ಒಂದು ವಾರನ್ನು ನೋಡಿದಾಗ ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಅನ್ಸರ್ಟನಿಟಿ ಇದೆ. US ಸಹ ಇಲ್ಲಿ ಎಂಟರ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇರಾನ್ ಏನು ಮಾಡುತ್ತೆ, ಸ್ಟ್ರಾಟಜಿಕಲಿ ಈ ಒಂದು ರೂಟನ್ನು ಸ್ವಲ್ಪ ಲಿಟಲ್ ಬಿಟ್ಟಾಗಿ ರೆಗ್ಯುಲೇಟ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಮೊದಲೂ ಸಹ ಒಂದು ಸ್ಟ್ರಾಟಜಿಕ್ ಲಿವರೇಜನ್ನು ತೆಗೆದುಕೊಂಡಿದೆ ಇರಾನ್. ಪ್ರಸ್ತುತವಾಗಿರತಕ್ಕಂಥ ಅನ್ಸರ್ಟನಿಟಿ ಆಧಾರದ ಮೇಲೆ ಆಯಿಲ್ ಪ್ರೈಸಸ್ಸು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಹಾಗೂ ಇನ್ಶೂರೆನ್ಸ್ ಕಾಸ್ಟು ಸಹ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಎನರ್ಜಿಯನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂತಹ ರಾಷ್ಟ್ರಗಳು ಸಫರ್ ಆಗಬೇಕಾಗುವಂಥ ಸ್ಥಿತಿಗತಿಗಳು ಬರುತ್ತೆ. ಇಲ್ಲಿ ಕರೆಂಟ್ ಸಿಚುವೇಶನ್ ನೋಡಿದಾಗ ನಾವು ಇಸ್ರೇಲ್, ಯುನೈಟೆಡ್ ಸ್ಟೇಟ್ ಹಾಗೂ ಇರಾನ್ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ ಅಂತ ಹೇಳ್ಬೋದು. ಇರಾನ್ ಹಾಗೂ US ಒಂದೆಡೆ ಆದರೆ ಇರಾನ್ ಇದಕ್ಕೆ ಅಪೋಸಿಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಶಿಪ್ಗೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತ ಗಮನ ಹರಿಸ್ಬೋದು. ಇಲ್ಲಿ ಲೀಗಲಿ ಗ್ಲೋಬಲ್ ಲೆವೆಲಲ್ಲಿ ಚಾಲೆಂಜ್ ಮಾಡಲಿಕ್ಕೆ ಆಗುತ್ತಾ ಅನ್ನುವಂಥದ್ದಾದರೆ ಇನ್ನೋಸೆಂಟ್ ಪ್ಯಾಸೇಜನ್ನು ಅಲೋ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ನ್ಯಾವಿಗೇಷನ್ ಇರೋದ್ರಿಂದ ಈ ಒಂದು ಸ್ಟೇಟ್ನ ಮುಖಾಂತರ ಇನ್ನೋಸೆಂಟ್ ಪ್ಯಾಸೇಜನ್ನು ಅಲೋ ಮಾಡ್ತಾ ಇರೋದಾಗಿ ನೋಡ್ಬೋದು. ಭಾರತ 40% ಈ ಒಂದು ರೂಟ್ನ ಮುಖಾಂತರ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಕ್ರೂಡ್ ಆಯಿಲ್ ಪ್ರೈಸಸ್ಸು ಈ ಒಂದು ಅನ್ಸರ್ಟಿನಿಟಿಯಿಂದ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. LNG ಸಪ್ಲೈ ಅಂತ ಬಂದಾಗ ಕತರ್ ನಮಗೆ ನಿಯರ್ಲಿ 50% ಸಪ್ಲೈಯನ್ನು ಮಾಡುತ್ತೆ. ಒಟ್ಟಾರೆ LNG ಇಂಪೋರ್ಟ್ ನಡಿನಲ್ಲಿ ಕತರ್ನ ಕಾಂಟ್ರಿಬ್ಯೂಷನ್ 50% ಇದೆ ಅಂತ ಕಾಣ್ಬೋದು. ಭಾರತಕ್ಕೆ LNG ತುಂಬ ಇಂಪಾರ್ಟೆಂಟ್, ಕುಕಿಂಗ್ ಪರ್ಪಸ್ಗೋಸ್ಕರ ಆಗಿರ್ಬೋದು ಹಾಗೂ ಫರ್ಟಿಲೈಸರ್ಗೆ ಸಂಬಂಧಪಟ್ಟಂತೆಯೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಪವರ್ ಜನ್ರೇಷನ್ಗೆ ಸಂಬಂಧಪಟ್ಟಂತೆ ನಾವು ಆಸ್ಪೆಕ್ಟನ್ನು ನೋಡ್ಬೋದು. ಹಾಗಾಗಿ ನಮ್ಮ ಡಿಪೆಂಡೆನ್ಸಿ ಹೆಚ್ಚಿರೋದ್ರಿಂದ ಇವಾಗ ಆಟೋಮೆಟಿಕ್ಲಿ ಇಂಪ್ಯಾಕ್ಟನ್ನು ನೋಡ್ಬೋದು. ಬೇಸಿಕಲಿ ಆಯಿಲ್ ಪ್ರೈಸಸ್ ಹೆಚ್ಚಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗುತ್ತೆ. ಇದರಿಂದ ಫುಡ್ ಇನ್ಫ್ಲೇಷನ್ ಆಗುವಂಥ ಒಂದು ಸಾಧ್ಯತೆಯೂ ಇರುತ್ತೆ. ಆಲ್ಟರ್ನೇಟಿವ್ ಆಗಿರ್ತಕ್ಕಂಥ ರೂಟ್ ಇದೇನಾ ಅಂತಂದರೆ ರೆಡ್ ಸಿ ಮುಖಾಂತರ ಇಲ್ಲಿರುವಂಥ ಪೈಪ್ಲೈನ್ಸ್ಗಳ ಮುಖಾಂತರ ತೆಗೆದುಕೊಂಡು ಬರ್ಬೋದು. ಇಲ್ಲಿನೂ ಸಹ ಒಂದು ಇನ್ಸ್ಟೆಬಿಲಿಟಿ ಇರೋದ್ರಿಂದ ಅಥವಾ ಹೌತೀಸ್ಗಳ ಒಂದು ಅಟ್ಯಾಕ್ ಆಗ್ತಾ ಇರೋದ್ರಿಂದ ನಾವು ಆಲ್ಟರ್ನೇಟಿವ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಮೇ ಬಿ ಸ್ಲೋ ಆಗುತ್ತೆ ಅಥವಾ ಕಾಸ್ಟ್ಲಿ ಆಗ್ತಕ್ಕಂಥ ಒಂದು ರೂಟ್ ಆಗಿ ಕನ್ವರ್ಟ್ ಆಗುತ್ತೆ ರೆಡ್ ಸಿನ ಮುಖಾಂತರ ಅಂತ ಹೇಳ್ಬೋದು. ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಗಳಂತಂದರೆ ಯಾಕೆ ಈ ಒಂದು ಸ್ಟ್ರೇಟ್ ಆಫ್ ಹಾರ್ಮುಝ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಗ್ಲೋಬಲ್ ಎನರ್ಜಿ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ನ ಆಧಾರದ ಮೇಲೆ ಹಾಗೂ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಆಯಿಲ್ ಮಾರ್ಕೆಟಲ್ಲಿ ಸ್ಟೆಬಿಲಿಟಿ ಇರೋದು ಇಂಪಾರ್ಟೆಂಟ್. ಇವಾಗ ಇನ್ಸ್ಟೇಬಲ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಮ್ಯಾರಿಟೈಮ್ ಟ್ರೇಡ್ ಅಂತ ಬಂದಾಗ ಇಲ್ಲಿ ಫ್ರೀಡಮ್ ಇರಬೇಕು. ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸ್ಟ್ರಾಟಜಿಕ್ ಮಿಲಿಟರಿ ಬ್ಯಾಲೆನ್ಸನ್ನು ಸಹ ತರೋದು ಇಂಪಾರ್ಟೆಂಟು ವೆಸ್ಟ್ ಏಷ್ಯಾನಲ್ಲಿ ಅನ್ನುವಂಥ ಕ್ವಶನ್ಸ್ಗಳನ್ನು ನಾವಿಲ್ಲಿ ಕ್ರಿಯೇಟ್ ಮಾಡ್ಬೋದು. ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈವನ್ ಮೇನ್ ಸ್ಟಡಿನಲ್ಲೂ ಸಹ ಗ್ಲೋಬಲ್ ಲೆವೆಲಲ್ಲಿರುವಂಥ ಅನ್ಸರ್ಟಿನಿಟಿ ಅಂತ ಬಂದಾಗ ಯಾವ ರೀತಿಯಾಗಿ ಟ್ರೇಡ್ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಬಂದಾಗ ಈ ಒಂದು ರೂಟ್ನ ಇಂಪಾರ್ಟೆನ್ಸನ್ನು ಸಹ ನೀವು ಸ್ಟ್ರಾಟಜಿಕಲಿ ಆನ್ಸರಲ್ಲಿ ಮೆನ್ಷನ್ ಮಾಡಬಹುದು. ಇನ್ನು ಮುಂದಿನದಾಗಿ ಪಿರಾಮಿಡ್ಸ್ ಆಫ್ ಪ್ಲಾಸ್ಟಿಕ್ ಇನ್ ಅರ್ತ್ಸ್ ಫ್ಯೂಚರ್ ಫಸ್ಟ್ ಸ್ಟಡಿ ಆಫ್ ಇಟ್ಸ್ ಕೈಂಡ್ ಫೈಂಡ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ಲಾಸ್ಟಿಕ್ ಪೊಲ್ಯೂಷನ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಇಲ್ಲಿರುವಂಥ ಒಂದು ಸ್ಟಡಿ ನಮಗೆ ಹೇಳ್ತಾ ಇದೆ ಪ್ಲಾಸ್ಟಿಕ್ ವೇಸ್ಟ್ಗಳು ಹೆಚ್ಚು ಅಕ್ಯುಮುಲೇಟ್ ಆಗ್ತಾ ಇದೆ ಅಂತ.
ಇದರಿಂದ ಗ್ರೇಟ್ ಪಿರಾಮಿಡ್ ಆಫ್ ಗೀಝಾಗೆ ಕಂಪೇರ್ ಮಾಡಿದರೆ 2000 ಟೈಮ್ಸ್ ಅಷ್ಟು ಹೆಚ್ಚಿನ ಒಂದು ಗಾತ್ರದಲ್ಲಿ ಪ್ಲಾಸ್ಟಿಕ್ಗಳು ಕಂಪೈಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಬೈ 2050 ಅನ್ನುವಂಥ ಒಂದು ಕಂಪ್ಯಾರಿಸನನ್ನು ಮಾಡಿದ್ದಾರೆ. ಒಂದು ವೇಳೆ ಇದೇ ರೀತಿಯಾಗಿ ನಾವು ಪ್ಲಾಸ್ಟಿಕ್ಕನ್ನು ಪ್ರೊಡಕ್ಷನ್ ಮಾಡ್ತಾ ಹೋದರೆ ಇದಕ್ಕೆ ಕಾರಣಗಳು ಏನಿರ್ಬೋದು, ಫೈಂಡಿಂಗ್ಸ್ ಏನು ಹೇಳ್ತಾ ಇದೆ ನಮಗೆ ಅಂತಂದರೆ, ಮೊದಲ ಹಂತದಲ್ಲಿ ಪ್ಲಾಸ್ಟಿಕ್ ಪ್ರೊಡಕ್ಷನನ್ನೇ ನಾವು ಹೆಚ್ಚಾಗಿ ಮಾಡ್ತಾ ಇದ್ದೇವೆ. ಮ್ಯಾಸಿವ್ ಆಗಿರ್ತಕ್ಕಂಥ ಪ್ರೊಡಕ್ಷನನ್ನು ಗಮನಿಸ್ಬೋದು. 1950s ಯಾವ ರೀತಿಯಾಗಿ ಪ್ರೊಡಕ್ಷನ್ ಮಾಡ್ತಾ ಇದ್ವಿ, 2015ರಲ್ಲಿ ಯಾವ ರೀತಿ ಅಂತ ಪ್ರೊಡಕ್ಷನ್ ಆಗುತ್ತೆ ಅಂತ ಒಂದು ಕಂಪ್ಯಾರಿಸನನ್ನು ಮಾಡಿದ್ದಾರೆ. 1950 2 ಮಿಲಿಯನ್ ಟನ್ನಷ್ಟು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ವಿ. ಇವಾಗ ಪ್ರಸ್ತುತವಾಗಿ 380 ಮಿಲಿಯನ್ ಟನ್ನಷ್ಟು ಪ್ಲಾಸ್ಟಿಕ್ಕನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ಒಂದು ಡಿಫ್ರೆನ್ಸ್ ನೋಡಿ, ಯಾವ ರೀತಿಯಾದಂಥ ಚೇಂಜಸನ್ನು ನೋಡ್ತಾ ಇದ್ದೀವಿ. ಮ್ಯಾಸಿವ್ ಲೆವೆಲಲ್ಲಿ ಪ್ರೊಡಕ್ಷನನ್ನು ಗಮನ ಹರಿಸ್ಬೋದು. ಹಾಗೂ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಸರಿಯಾದಂತಹ ಮ್ಯಾನೇಜನ್ನು ಸಹ ನಾವು ಮಾಡ್ತಾ ಇಲ್ಲ. ರೀಸೈಕ್ಲಿಂಗ್ ಪ್ರೊಸೆಸ್ಸನ್ನೇ ಮಾಡ್ತಾ ಇಲ್ಲ. ಕೇವಲ ಪ್ರೊಡಕ್ಷನ್ ಆಗಿರುವಂಥ ಹಂತದಲ್ಲಿ 9% ಮಾತ್ರ ರೀಸೈಕಲ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. 79% ಲ್ಯಾಂಡ್ ಫಿಲ್ ನಡಿನಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಗಮನ ಹರಿಸ್ಬೋದು. ಇದೊಂದು ಡೇಂಜರಸ್ ಸಿಚುವೇಶನ್ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ಗಳು ಮೋಸ್ಟ್ ಆಫ್ ದ ಟೈಮ್ ಡಿಗ್ರೇಡಬಲ್ ಇರೋದಿಲ್ಲ. ನಾನ್ ಡಿಗ್ರೇಡಬಲ್ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ಸ್ಗಳನ್ನೇ ನಾವು ನೋಡೋದ್ರಿಂದ ಎನ್ವಿರಾನ್ಮೆಂಟಲ್ಲಿ ಪರ್ಸಿಸ್ಟೆಂಟಾಗಿ ಉಳಿತವೆ ಅಂತ ಹೇಳ್ಬೋದು. ಇದರಿಂದ ಒಂದು ಲ್ಯಾಂಡ್ ಡಿಗ್ರೇಡೇಷನ್ ಆಗುತ್ತೆ ಅಂತ ಹೇಳ್ಬೋದು. ಲ್ಯಾಂಡಲ್ಲಿರ್ತಕ್ಕಂಥ ಮೈಕ್ರೋಬ್ಸ್ಗಳು ಸಹ ಇವತ್ತು ಹಾಳಾಗುತ್ತೆ. ಅದರಲ್ಲೂ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಬಂದಾಗ ಇದು ಹೆಲ್ತ್ ಮೇಲೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಹ್ಯೂಮನ್ ಮೇಲೆ ಇರ್ಬೋದು, ಮರೀನ್ ಬಯೋಡೈವರ್ಸಿಟಿ ಮೇಲೆಯೂ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಈ ಒಂದು ಹಂತದಲ್ಲಿ ಪ್ಲಾನೆಟರಿ ಬೌಂಡ್ರಿ ಅಂತ ಬಂದಾಗ ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಲ್ವಾ, ನೋವೆಲ್ ಎಂಟಿಟೀಸ್ಗಳಂತ. ಈ ಒಂದು ಪ್ಲಾಸ್ಟಿಕ್ಕು ಸಹ ಒನ್ ಆಫ್ ದ ಬಿಗ್ಗೆಸ್ಟ್ ನೋವೆಲ್ ಎಂಟಿಟೀಸ್ ಅಂತ ಪ್ರಸ್ತುತವಾಗಿ ನಾವು ಕನ್ಸಿಡರ್ ಮಾಡ್ಬೋದು. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಚೈನಾ ನಿಯರ್ಲಿ 28% ಅಷ್ಟು ಗ್ಲೋಬಲ್ ರೆಸಿನ್ ಪ್ರೊಡಕ್ಷನನ್ನು ಮಾಡ್ತಾ ಇರೋದಾಗಿ ನೋಡ್ಬೋದು. ಇನ್ನು 68% ಅಕ್ರಿಲಿಕ್ ಫೈಬರ್ ಪ್ರೊಡಕ್ಷನನ್ನು ಮಾಡುತ್ತೆ. ಇದರ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಆಗುತ್ತೆ ಅಂತ ಗಮನ ಹರಿಸ್ಬೋದು. ರೀಸೈಕ್ಲಿಂಗ್ ರೇಟ್ ಅಂತ ಬಂದಾಗ ಯುರೋಪ್ ನಿಯರ್ಲಿ 30% ರೀಸೈಕಲ್ ಮಾಡುತ್ತೆ. ಚೈನಾ ನಿಯರ್ಲಿ 25% ರೀಸೈಕಲ್ ಮಾಡುತ್ತೆ. US ನಿಯರ್ಲಿ 9% ರೀಸೈಕಲ್ ಮಾಡುತ್ತೆ. ಭಾರತ ನೋಡಿದಾಗ ನಿಯರ್ಲಿ 9% ಮಾತ್ರ ರೀಸೈಕಲಿಂಗನ್ನು ಮಾಡ್ತಾ ಇದೆ. ಹಾಗಾಗಿ ಪ್ಲಾಸ್ಟಿಕ್ ವೇಸ್ಟ್ಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚಾಗಿ ಫೋಕಸ್ ಮಾಡಬೇಕಾಗಿರುವಂಥದ್ದು ರೀಸೈಕ್ಲಿಂಗ್ ಪ್ರೋಸೆಸ್ಸಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ. ಈ ಒಂದು ರೀಸೈಕ್ಲಿಂಗ್ ಮೇಲೆ ಹೆಚ್ಚು ಒತ್ತನ್ನು ಕೊಡಬೇಕು. ಹಾಗೂ ಪ್ಲಾಸ್ಟಿಕ್ ಪ್ರೊಡಕ್ಷನನ್ನು ಕಡಿಮೆ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಕನ್ಸಂಪ್ಷನ್ ಕಡಿಮೆ ಆಗಬೇಕು. ಕನ್ಸಂಪ್ಷನ್ ಕಡಿಮೆ ಮಾಡಬೇಕು ಅಂತಂದರೆ ಪಾಲಿಸೀಸ್ಗಳ ಮುಖಾಂತರ, ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಗೈಡ್ಲೈನ್ಸ್ಗಳನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಯಾವ ರೀತಿಯಾಗಿ ಇಶ್ಯೂ ಇದೆ ಅಂತ ಅಡ್ರೆಸ್ ಮಾಡೋದ್ರ ಮುಖಾಂತರ ರೀಸೈಕಲ್ ಮಾಡಲಿಕ್ಕೆ ಅನುಕೂಲ ಇರ್ತಕ್ಕಂಥ ಪ್ಲಾಸ್ಟಿಕ್ಸ್ಗಳನ್ನು ಯೂಸ್ ಮಾಡ್ಬೋದಲ್ವಾ. ಅದರಲ್ಲೂ ಬಯೋಡಿಗ್ರೇಡಬಲ್ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಮುಖಾಂತರ ಇಮಿಡಿಯೇಟಾಗಿ ರೀಸೈಕಲ್ ಮಾಡಲಿಕ್ಕೂ ಸಹ ಸಾಧ್ಯತೆ ಇರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಮಾತ್ರ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು, ಭಾರತದಲ್ಲಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಗಮನ ಹರಿಸುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಇಶ್ಯೂ. ಇಲ್ಲಿ ನೀವು ಒಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಮೈಕ್ರೋ ಪ್ಲಾಸ್ಟಿಕ್ ಅಂತ ಬಂದಾಗ ಯಾವ ರೀತಿಯಾದಂಥ ಒಂದು ಥಿಕ್ನೆಸ್ಸನ್ನು ಹೊಂದಿರುತ್ತೆ, ಇದರ ಒಂದು ಮೇಜರ್ಮೆಂಟನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ರಿಸರ್ಚ್ ಅಥವಾ ಫೈಂಡಿಂಗ್ಸ್ನ ಆಧಾರದ ಮೇಲೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡುವಂಥದ್ದಾದರೆ, ಕೋಲಾಸ್ ಬೀಟ್ ಎವಲ್ಯೂಷನರಿ ಡೂಮ್ ವಿತ್ ರ್ಯಾಪಿಡ್ ಎಕ್ಸ್ಪ್ಯಾನ್ಷನ್. ಇಲ್ಲಿ ಕೋಲಾಸ್ ಪಾಪ್ಯುಲೇಷನ್ ಆಧಾರದ ಮೇಲೆ ಆಸ್ಟ್ರೇಲಿಯಾ ವಿಕ್ಟೋರಿಯಾದಲ್ಲಿ ಇರ್ತಕ್ಕಂಥ ಈ ಒಂದು ಕೋಲಾಸ್ಗಳು ಯಾವ ರೀತಿಯಾಗಿ ಎವಲ್ಯೂಷನರಿ ಕಂಡೀಷನಲ್ಲಿ ತಮ್ಮ ಒಂದು ಪಾಪ್ಯುಲೇಷನನ್ನು ಮೇಂಟೈನ್ ಮಾಡ್ತಾ ಇದ್ದಾವೆ, ರ್ಯಾಪಿಡ್ ಎಕ್ಸ್ಪ್ಯಾನ್ಷನನ್ನು ಎನ್ಶೋರ್ ಮಾಡಿದ್ದಾವೆ ಅನ್ನುವಂಥದ್ದಾಗಿ ಗಮನಿಸ್ಬೋದು. ರ್ಯಾಪಿಡ್ ಆಗಿರುವಂಥ ಒಂದು ಪಾಪ್ಯುಲೇಷನ್ ಗ್ರೋತನ್ನು ಆಸ್ಟ್ರೇಲಿಯಾದಲ್ಲಿ ನಾವು ಕಾಣ್ತಾ ಇದ್ವಿ. ವಿಕ್ಟೋರಿಯಾ ಪ್ಲೇಸ್ ನಡೆಯಲ್ಲಿ ಪರ್ಟಿಕ್ಯುಲರ್ಲಿ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಇಲ್ಲಿ ಕೋಲಾಸ್ಗಳು ಒಂದು ಜೆನೆಟಿಕ್ ಬಾಟಲ್ ನೆಕ್ಕನ್ನು ಫೇಸ್ ಮಾಡಬೇಕಾಗಿರುವಂಥದ್ದು. ಜೆನೆಟಿಕ್ ಬಾಟಲ್ ನೆಕ್ ಅಂತ ಬಂದಾಗ ಜನರಲಿ ಒಂದು ಪಾಪ್ಯುಲೇಷನ್ ಸೈಜ್ ಇವಾಗ ರೆಡ್ಯೂಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಇದಕ್ಕೆ ಕಾರಣಗಳು ಏನಿರಬಹುದು ಅಂತಂದರೆ, ಜೆನೆಟಿಕ್ ಲೆವೆಲಲ್ಲಿ ಒಂದು ಬದಲಾವಣೆ ಆಗಿರುತ್ತೆ. ಜೆನೆಟಿಕ್ ಲೆವೆಲಲ್ಲಿ ಒಂದು ಡೈವರ್ಸಿಟಿ ಲಾಸ್ ಆದರೆ ಈ ಒಂದು ಹಂತದಲ್ಲಿ ಪಾಪ್ಯುಲೇಷನ್ ಸೈಜು ಕಡಿಮೆ ಆಗುತ್ತೆ. ಫ್ಯೂಚರ್ ಡೇಸ್ನಲ್ಲಿ ಆ ಒಂದು ಪಾಪ್ಯುಲೇಷನ್ ಅಥವಾ ಆ ಒಂದು ಸ್ಪೀಷಸ್ ಏನಾಗುತ್ತೆ ಕಂಪ್ಲೀಟಾಗಿ ಎಕ್ಸ್ಟಿಂಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಒಂದು ರಿಸ್ಕಲ್ಲಿ ಒಳಗಾಗಿರ್ತಕ್ಕಂಥ ಸ್ಥಿತಿಗತಿಯನ್ನು ಜೆನೆಟಿಕ್ ಬಾಟಲ್ ನೆಕ್ಕಲ್ಲಿ ನೋಡ್ತಾ ಇದ್ದೀವಿ. ವೆರಿ ಸಿಂಪಲ್ ಆಗಿ ಜೆನೆಟಿಕ್ ಲೆವೆಲಲ್ಲಿ ಒಂದು ಡೈವರ್ಸಿಟಿ ಇರೋದಿಲ್ಲ. ಹಾಗಾಗಿ ನಾವು ಕೆಲವು ರೀತಿಯಂಥ ಸ್ಪೀಷಸ್ಗಳನ್ನು ಅಥವಾ ವೆರೈಟಿಯನ್ನು ನಾವು ನೋಡ್ತಾ ಇದ್ದೀವಿ ಅಂತಂದಾಗ ಆಟೋಮೆಟಿಕ್ಲಿ ಆ ಸ್ಪೀಷಸು ಸಹ
ಇವತ್ತು ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ಬೋದು. ಆದರೆ ಪ್ರತಿಯೊಂದು ಹಂತದಲ್ಲೂ ಈ ಒಂದು ಜೆನೆಟಿಕ್ ಬಾಟಲ್ ನೆಕ್ ಫಿನಾಮಿನಾ ಸ್ಪೀಷೀಸ್ಗಳು ಎಂಡ್ ಆಗ್ತಾ ಇರೋದನ್ನು ಎನ್ಶೋರ್ ಮಾಡ್ತಾ ಇಲ್ಲ. ಕೆಲವು ರಿಸರ್ಚ್ಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ, ಇವಾಗ ರ್ಯಾಪಿಡ್ ಆಗಿರುವಂಥ ಪಾಪ್ಯುಲೇಷನ್ ಎಕ್ಸ್ಪ್ಯಾನ್ಷನ್ ಆಗಿದೆ ಅಲ್ವಾ. ಜನರಲಿ ಒಂದು ಜೆನೆಟಿಕ್ ಬಾಟಲ್ ನೆಕ್ ಸಿಚುವೇಶನ್ ಅಂತ ಬಂದಾಗ ಆರ್ಗ್ಯಾನಿಸಮಲ್ಲಿ ಮ್ಯೂಟೇಷನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ಮ್ಯೂಟೇಷನ್ ಸಮ್ಟೈಮ್ಸ್ ಹಾರ್ಮ್ಫುಲ್ ಆಗಿರ್ಬೋದು ಆರ್ ಸಮ್ಟೈಮ್ಸ್ ಬೆನಿಫಿಷಿಯಲ್ ಇರತಕ್ಕಂಥ ಕಂಡೀಷನ್ಸ್ಗಳು ಇರುತ್ತೆ. ಸೊ ಇಲ್ಲಿ ಒಂದು ಮ್ಯೂಟೇಷನಲ್ ಲೋಡನ್ನು ನಾವು ನೋಡ್ಬೋದು ವೆನ್ ಇಟ್ ಕಮ್ಸ್ ಟು ದಿ ಜೆನೆಟಿಕ್ ಬಾಟಲ್ ನೆಕ್. ಹಾಗಾಗಿ ಆರ್ಗ್ಯಾನಿಸಮ್ ನಡಿನಲ್ಲಿ ಒಂದು ಬೆಟರ್ ಮ್ಯೂಟೇಷನ್ ಆದಾಗ ಒಂದು ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಆಗ್ತವಂತ ಹೇಳ್ಬೋದು. ಇದರಿಂದ ಒಂದು ಪಾಪ್ಯುಲೇಷನ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ಸೈಂಟಿಸ್ಟ್ಗಳು ಫೈಂಡ್ ಔಟ್ ಮಾಡಿರೋದು ಇಲ್ಲಿ ಇಷ್ಟೇ, ಮ್ಯೂಟೇಷನ್ ಮುಖಾಂತರ ಪಾಪ್ಯುಲೇಷನ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ಇದೊಂದು ಅಡಾಪ್ಟಿವ್ ಪೊಟೆನ್ಷಿಯಲನ್ನು ಇಂಪ್ರೂವೈಸ್ ಮಾಡಿದೆ ಅಂತಲೇ ಗಮನ ಹರಿಸ್ಬೋದು. ಬಟ್ ಪರ್ಟಿಕ್ಯುಲರ್ಲಿ ವಿಕ್ಟೋರಿಯಾ ರೀಜನ್ ನಡಿನಲ್ಲಿ. ಆದರೆ ಕೆಲವು ಏರಿಯಾದಲ್ಲಿ ಕ್ವೀನ್ಲ್ಯಾಂಡ್, ನ್ಯೂ ಸೌತ್ ವೇಲ್ಸ್ ಇದೆಯಲ್ಲ, ಈ ಒಂದು ಪ್ಲೇಸಸ್ ನಡಿಯಲ್ಲಿ ಪಾಪ್ಯುಲೇಷನ್ಸ್ಗಳು ಡಿಕ್ಲೈನ್ ಆಗ್ತಾ ಇರೋದನ್ನು ನೋಡ್ಬೋದು. ಸೊ ರ್ಯಾಪಿಡ್ ಆಗಿ ಪಾಪ್ಯುಲೇಷನ್ ಎಕ್ಸ್ಪಾನ್ಷನ್ ಆಗಲಿಕ್ಕೆ ಕಾರಣ ಅಂತಂದರೆ ಒಂದು ಮ್ಯೂಟೇಷನ್ ಬೆನಿಫಿಟನ್ನು ತೆಗೆದುಕೊಂಡು ಬರ್ತಾ ಇದೆ. ಹಾರ್ಮ್ಫುಲ್ ಆಗಿರ್ತಕ್ಕಂಥ ಮ್ಯೂಟೇಷನ್ ಎಲಿಮಿನೇಟ್ ಆಗ್ತಾ ಇದೆ. ಹಾಗಾಗಿ ನ್ಯಾಚುರಲ್ ಸೆಲೆಕ್ಷನ್ ಅಂತಲೇ ಇಲ್ಲಿ ಹೇಳ್ಬೋದು. ಕನ್ಸರ್ವೇಷನ್ ಸ್ಟ್ರಾಟಜೀಸ್ಗಳು ಸಹ ಇವಾಗ ಪಾಪ್ಯುಲೇಷನ್ ಎಕ್ಸ್ಪಾನ್ಷನ್ಗೆ ಹಾದಿ ಮಾಡಿಕೊಟ್ಟಿದೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಜೆನೆಟಿಕ್ ಬಾಟಲ್ ನೆಕ್ ಅಂತಂದರೆ ಏನು, ಮ್ಯೂಟೇಷನ್ ಅಂತಂದರೆ ಏನು, ಇದರ ಆಧಾರದ ಮೇಲೂ ಸಹ ನಾವಿಲ್ಲಿ ತಿಳಿದುಕೊಳ್ಬೇಕು. ಇನ್ನು 2 ಬಯೋಮಾರ್ಕರ್ಸ್ ಪಾಯಿಂಟ್ ಟು ಸ್ವಾಬ್ ಟೆಸ್ಟ್ ಫಾರ್ ಸ್ಕಿಜೋಫ್ರೆನಿಯಾ. ಇಲ್ಲಿ 2 ರೀತಿಯಂಥ ಮಾರ್ಕರ್ಸ್ಗಳನ್ನು ನೋಡ್ಬೋದು. SP4mRNA ಹಾಗೂ HSP60. SP4mRNA ಇದೊಂದು ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್, ಬ್ರೈನ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಲಿಂಕೇಜನ್ನು ತೋರಿಸುತ್ತೆ. SP4mRNA ಲೆವೆಲ್ ಜಾಸ್ತಿ ಇದೆ ಅಂತಂದರೆ ಪೇಷಂಟ್ಸ್ಗಳು ಇವಾಗ ಸ್ಕಿಜೋಫ್ರೆನಿಯಿಂದ ಬಳಲ್ತಾ ಇದ್ದಾರೆ ಅಂತ ಅರ್ಥ. ಸೊ SP4 ಕಂಟೆಂಟ್ ಜಾಸ್ತಿ ಇದೆ ಅಂತಂದರೆ ಸಿವಿಯರ್ ಸಿಂಪ್ಟಮ್ಸ್ಗಳನ್ನು ಕಾಣ್ಬೋದು. ಮೆಮರಿ ಸ್ಟೇಟಸ್ಸು ಸಹ ತುಂಬ ಪೂವರ್ ಇರುತ್ತೆ ಅಂತ ಹೇಳ್ಬೋದು. HSP60 ಅಂತ ಬಂದಾಗ ಹೀಟ್ ಶಾಕ್ ಪ್ರೋಟೀನ್ 60 ಅಂತಾರೆ. ಸೊ ಇಲ್ಲಿನೂ ಸಹ ಸ್ಟ್ರೆಸ್ ರಿಲೇಟೆಡ್ ಇರತಕ್ಕಂತಹ ಆಸ್ಪೆಕ್ಟನ್ನು ಪತ್ತೆ ಹಚ್ಚಲಿಕ್ಕೆ ಇದೊಂದು ಸ್ಟ್ರೆಸ್ ರಿಲೇಟೆಡ್ ಇರುವಂಥ ಪ್ರೋಟೀನ್ ಆಗಿದೆ. ಹೈ ಲೆವೆಲ್ ಇದ್ದರೆ ಜನರಲಿ ಒಂದು ಸ್ಲೋ ರಿಯಾಕ್ಷನ್ ಟೈಮ್ಸನ್ನು ಸಹ ನಾವಿಲ್ಲಿ ಪತ್ತೆ ಹಚ್ಚಬಹುದು. ಪ್ರಸ್ತುತವಾಗಿ ಸ್ಕಿಜೋಫ್ರೆನಿಯಾಗೆ ಸಂಬಂಧಪಟ್ಟಂತೆ ಡಯಾಗ್ನೋಸ್ ಮಾಡಲಿಕ್ಕೆ ಕ್ಲಿನಿಕಲ್ ಸಿಂಪ್ಟಮ್ಸನ್ನು ಅಥವಾ ಬಿಹೇವಿಯರಲ್ ಅಸೆಸ್ಮೆಂಟನ್ನು ಮಾಡ್ತಾರೆ, ಸೈಕಲಾಜಿಕಲ್ ಇವ್ಯಾಲ್ಯೂಯೇಷನನ್ನು ಮಾಡ್ತಾರೆ. ಸೊ ಹಾಗಾಗಿ ಒಂದು ಬಯೋಲಾಜಿಕಲ್ ಮಾರ್ಕರ್ಗೆ ಸಂಬಂಧಪಟ್ಟಂತೆ ರಿಸರ್ಚ್ಗಳು ನಡೀತಾ ಇದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಜನರಲಿ ಇದೊಂದು ಕ್ರೋನಿಕ್ ಡಿಸಾರ್ಡರ್ ಆಗಿದೆ, ಮೆಂಟಲ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಹೆಲ್ಯೂಸಿನೇಷನ್ ಕ್ರಿಯೇಟ್ ಆಗುತ್ತೆ, ಕಾಗ್ನೇಟಿವ್ ಇಂಪೇರ್ಮೆಂಟ್ ಕಂಡೀಷನ್ಸನ್ನು ನಾವು ನೋಡ್ಬೋದು, ಡಿಸ್ಆರ್ಗನೈಸ್ಡ್ ಆಗಿರ್ತಕ್ಕಂಥ ಒಂದು ಥಿಂಕಿಂಗನ್ನು ನಾವು ಗಮನ ಹರಿಸ್ತೇವೆ. ಸೊ ಇದರ ಆಧಾರದ ಮೇಲೆ ಒಂದು ಬಯೋ ಮಾರ್ಕರ್ಸ್ ರಿಲೇಟೆಡ್ ಇರುವಂತಹ ಇನ್ಫಾರ್ಮೇಷನ್ನ ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದು. SP4mRNA, HSP60. ಇನ್ನು ಸೂಪರ್ ಬಗ್ ಮೇ ಆಲ್ಸೋ ಸರ್ವೈವ್ ಕೊಲೈಡಿಂಗ್ ವರ್ಲ್ಡ್ಸ್. ಇಲ್ಲಿ ಒಂದು ಬ್ಯಾಕ್ಟೀರಿಯಾ ಸ್ಪೆಷಾಲಿಟಿನ ನೋಡಬೇಕಾಗುತ್ತೆ. ಬ್ಯಾಕ್ಟೀರಿಯಾ ಡಯಾನೋಕೋಕಸ್ ರೇಡಿಯೋ ಡ್ಯೂರಾನ್ಸ್ ಅಂತ. ಈ ಒಂದು ಡಯಾನೋಕೋಕಸ್ ಬ್ಯಾಕ್ಟೀರಿಯಾ ಏನಿದೆಯಲ್ಲ, ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆದ್ರೂ ಸಹ ಸರ್ವೈವ್ ಆಗುತ್ತೆ. ಸಿವಿಯರ್ ಡ್ರೈನೆಸ್ ನಡಿನಲ್ಲೂ ಸಹ ಸರ್ವೈವ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾರ್ಶ್ ಕೆಮಿಕಲ್ ಕಂಡೀಷನಲ್ಲಿನೂ ಸಹ ಸರ್ವೈವ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪ್ರಮಾಣದಲ್ಲಿ ಒತ್ತಡ ಇದ್ರೂ ಸಹ ಇದು ಸರ್ವೈವ್ ಆಗುತ್ತೆ. ಹೈ ಪ್ರೆಷರ್ ಕಂಡೀಷನಲ್ಲಿ ಸರ್ವೈವ್ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣಗಳು ಏನಿರ್ಬೋದು? ಜೆನೆಟಿಕ್ ಅನಾಲಿಸಿಸ್ ಅಂತ ನೋಡಿದಾಗ DNA ರಿಪೇರ್ ಮೆಕ್ಯಾನಿಸಮ್ ತುಂಬ ಸ್ಟ್ರಾಂಗ್ ಆಗಿದೆ. ಟ್ರಾನ್ಸ್ಪೋರ್ಟ್ ಸಿಸ್ಟಮು ಸಹ ತುಂಬ ಎಫಿಷಿಯೆಂಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸೆಲ್ಯುಲರ್ ಲೆವೆಲಲ್ಲಿ ಏನಾದರೂ ಡ್ಯಾಮೇಜ್ ಆದರೆ ಕ್ವಿಕ್ ಆಗಿ ಮತ್ತೆ ರಿಕವರಿ ಆಗ್ತಾ ಇರುವಂಥ ಎಬಿಲಿಟಿಯನ್ನು ಈ ಒಂದು ಬ್ಯಾಕ್ಟೀರಿಯಾಸ್ಗಳು ಹೊಂದಿದೆ. ರಿಪೇರಿಂಗ್ ಮೆಕ್ಯಾನಿಸಮ್ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಕ್ಸ್ಟ್ರೀಮ್ ವೆದರ್ ಕಂಡೀಷನಲ್ಲೂ ಸಹ ಸರ್ವೈವ್ ಆಗ್ತಕ್ಕಂಥ ಎಬಿಲಿಟಿಯನ್ನು ಇವು ಹೊಂದಿದ್ದಾವೆ. ಎಕ್ಸ್ಟ್ರೀಮೋಫಿಲೀಸ್ ಅಂತ ಅನ್ಸ್ಕೊಳ್ತವೆ. ಎಕ್ಸ್ಟ್ರೀಮೋಫಿಲೀಸ್ ಅಂತ ಕೊಟ್ಟು ಬ್ಯಾಕ್ಟೀರಿಯಾಸ್ಗಳ ನೇಮನ್ನು ಸಹ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಜನರಲಿ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿರ್ತಾರೆ ಈ ರೀತಿಯಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ಗಳನ್ನು ಬೇಸಿಕ್ ಸೈನ್ಸ್ನ ಆಧಾರದ ಮೇಲೆ. ಸೊ ಜನರಲ್ ಒಂದು ಐಡಿಯಾ ಇರಲಿ. ಎಕ್ಸ್ಟ್ರೀಮೋಫಿಲೀಸ್ ಅಂತಂದರೆ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ವೆದರಲ್ಲಿ ಸರ್ವೈವ್ ಆಗ್ತಕ್ಕಂಥ ಒಂದು ಕಂಡೀಷನನ್ನು ನಾವು ಗಮನ ಹರಿಸ್ಬೋದು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್.